ನಾ ಯಾಕೆ ಬೇಜಾರಾಗಿದ್ದೀರಾ? ಏನಾಯ್ತು? ಏನಿಲ್ಲ ಕಣೋ, ಇವತ್ ಅಂಜು ಬರ್ಡೇ ನಡೀತಿದೆ. ನಾವೆಲ್ರೂ ಇಲ್ಲಿ ಖುಷಿಯಾಗಿದ್ದೀವಿ. ಖುಷಿಯಾಗಿರೋ ಟೈಮಲ್ಲಿ ನನ್ ಸೊಸೆ ಭೂಮಿನೇ ನನ್ ಜೊತೆ ಇಲ್ವಲ್ಲೋ. ಅವಳು ಹೋಗಿ ಸ್ವಲ್ಪ ದಿನ ಆಗಿದೆ ಅಷ್ಟೇ. ಆದ್ರೆ ನನಗೆ ಅವಳು ನೋಡಿ ಎಷ್ಟೋ ವರ್ಷ ಆಯ್ತೇನೋ ಅನ್ನಿಸ್ತಿದೆ. ಅಚ್ಚಿತ, ಭೂಮಿನ ನೋಡ್ಬೇಕು ಅನ್ನಿಸ್ತಿದೆ. ಒಂದೇ ಒಂದ್ಸರಿ ಅವಳ ಹತ್ರ ನನ್ನ ಕರ್ಕೊಂಡು ಹೋಗೋ. ಮಾ, ತುಂಬಾ ಯೋಚನೆ ಮಾಡ್ಬೇಡಿ. ಟ್ರೈನೀಸ್ನ ನೋಡೋದಕ್ಕೆ ಅಂತ ವಾರದಲ್ಲಿ ಒಂದ್ಸಲ ಪರ್ಮಿಷನ್ ಇರುತ್ತೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಆ ಪರ್ಮಿಷನ್ ಆಲ್ರೆಡಿ ಶ್ರವಣ್ ತಗೊಂಡಾಗಿದೆ. ಹೌದೇನ್ರಿ? ಮೊದ್ಲೇ ಏನಿಲ್ಲ. ಸರಿ, ಹಾಗಾದ್ರೆ ನಾವೆಲ್ಲ ಹೋಗಿ ಭೂಮಿನ ಮಾತಾಡ್ಸ್ಕೊಂಡ್ ಬರೋಣ. ಮಾ ಇಡೀ ಫ್ಯಾಮಿಲಿ ಹೋಗೋದಕ್ಕೆಲ್ಲ ಹಾಗೆ ಪರ್ಮಿಷನ್ ಕೊಡಲ್ಲ. ಯಾರಿಗಾರು ಇಬ್ರಿಗೆ ಹೋಗೋದಕ್ಕೆ ಅವಕಾಶ ಇರುತ್ತೆ ಅಷ್ಟೇ. ನಮ್ ಶ್ರವಣ್ ಅವನ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿದ್ದಾನೆ. ಒಟ್ಟಿನಲ್ಲಿ 3 ಜನ ಹೋಗ್ಬೋದು. ಹಾಗಾದ್ರೆ ಸಂಗೀತ, ನಿನ್ ಜೊತೆ ನಾನು ಬರ್ಲಾ? ಇದೇನಾಗುತ್ತೆ? ಅವಳನ್ ತೆಗಿ, ನಾನು ಹೋಗ್ತೀನಿ. ನೋಡಪ್ಪ, ನಾನು ಶ್ರವಣ್ ಪ್ಲಾನ್ ಮಾಡಾಗಿದೆ. ಒಟ್ನಲ್ಲಿ ಹೋಗ್ತಿರೋದು ಸಂಗೀತ, ಅಜಿತ್ ಮತ್ತೆ ಶ್ರವಣ್. ಹಾಗಾದ್ರೆ ನಾವು ಇದು ಅನ್ಯಾಯ, ಇದೆಲ್ಲ ಆಗಲ್ಲ. ನೋಡೋ, ಪ್ಲಾನ್ ಎಲ್ಲ ಫಿಕ್ಸ್ ಆಗಿದೆ. ಈಗ ಏನು ಚೇಂಜಸ್ ಮಾಡಕ್ ಆಗಲ್ಲ. ಥ್ಯಾಂಕ್ ಯು ಸಾಹೇಬ್ರೆ. ಹಾಯ್, ಇನ್ನು ಯಾರು ಬಂದಿಲ್ಲ. ನಾನೇ ಫಸ್ಟ್. ಇದೆಲ್ಲ ಆಗಿದ್ದು ನಮ್ ಸಾಹೇಬ್ರು ಕೊಟ್ಟಿರೋ ಅಲಾರಾಮ್ ಇಂದಾನೆ. ಹಾ, ಥ್ಯಾಂಕ್ ಯು ಸಾಹೇಬ್ರೆ. ಇವ್ರೆ, ಆ ಹುಡ್ಗಿ ಯಾರು? ಆಕೆ ಭೂಮಿ ಅಂತ ಮ್ಯಾಮ್. ಅಮ್ಮ, ಅಮ್ಮ, ಅಜಿತಾ, ಲಚ್ಚಿ, ಎಲ್ಲ ಬೇಗ ಬನ್ನಿ. ಏನಾಯ್ತು ಸಂಗೀತ? ಯಾಕೆ ಜೋರಾಗಿ ತಿರ್ಗ್ತಾ ಇದೀಯಾ? ಅಮ್ಮ, ಏ ಅಜಿತಾ, ಅಲ್ಲಿ ನೋಡು, ಅಲ್ಲಿ ಎಷ್ಟೋ ವರ್ಷದ ನಂತರ ಶಾರದಾ ಅವಳಿಗೆ ಇಷ್ಟ ಆಗಿರೋ ಮಲ್ಗೆ ಹೂನ ಕಟ್ತಿದ್ದಾಳೆ. ಆಗ್ಲೇ ಗಿಡದಿಂದ ಹೂವ ಕೀಳ್ತಾ ಇದ್ಲು. ಶ್ರವಣ್ ಕೀಳೋಣಂತ ಅವ್ನ್ ರೂಮ್ ಕಡೆ ಹೋಗ್ತಾ ಇದ್ದೆ. ಅಷ್ಟೊತ್ತಿಗೆ ನಿನ್ ಕರ್ದೆ. ಲಚ್ಚಿ, ಶಾರದತ್ತೆಗೆ ಮಲ್ಗೆ ಹೂ ಅಂದ್ರೆ ಇಷ್ಟ. ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದ್ರೆ ಇವತ್ತು ಅವರೇ ಗಿಡದ ಹತ್ರ ಹೋಗಿ ಮಲ್ಗೆ ಹೂವನ್ನ ಕಿತ್ತು ಈಗ ಅವರೇ ಕಟ್ತಿದ್ದಾರೆ ಅಂದ್ರೆ ಲುಕ್ಸ್ ಅಮೇಸಿಂಗ್. ಅಂಡ್ ಅವ್ರ ಮುಖದಲ್ಲಿ ಅವ್ರಿಗೆ ಗೊತ್ತಿಲ್ದಿರೋ ನಗು ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಲಚ್ಚಿ, ಮನೆಯವರೆಲ್ಲ ಕಾಣಿಸ್ತಿರೋದು ಶಾರದತ್ತೆ ಮಲ್ಗೆ ಹೂವ ಕಟ್ತಿರೋದು. ಆದ್ರೆ ನನಗೆ ಅವ್ರಿಗೆ ಹಳೆ ನೆನಪುಗಳೆಲ್ಲ ಮತ್ತೆ ವಾಪಸ್ ಬರ್ತಿರೋ ಚಾನ್ಸಸ್ ಇದೆ ಅಂತ ಅನ್ನಿಸ್ತದ. ವಾಟ್ಸ್ ಯುವರ್ ಒಪಿನಿಯನ್? ದಟ್ಸ್ ಎಕ್ಸಾಕ್ಟ್ಲಿ ವಾಟ್ಸ್ ಹ್ಯಾಪ್. ಈಗ ಫಾರ್ ಎಕ್ಸಾಂಪಲ್, ನಾವು ಗಾಡಿ ಕಲಿಯೋ ಟೈಮಲ್ಲಿ ಇದು ಆಕ್ಸೆಲರೇಟರ್, ಇದು ಬ್ರೇಕು, ಇದು ಕ್ಲಚ್ ಅಂತ ತುಂಬಾ ಕಾನ್ಶಿಯಸ್ ಎಫರ್ಟ್ ಹಾಕ್ತಾ ಇರ್ತೀವಿ. ಗೇರ್ ಚೇಂಜ್ ಮಾಡೋದಕ್ಕೂ ಅಷ್ಟೇ, ಇದು ಫಸ್ಟ್ ಗೇರ್, ಇದು ಸೆಕೆಂಡ್ ಗೇರ್ ಅಂತ ತುಂಬಾ ಕಾನ್ಶಿಯಸ್ ಆಗಿ ಎಫರ್ಟ್ ಹಾಕಿ ಕಲಿತಾ ಇರ್ತೀವಿ. ಅದೇ 6 ತಿಂಗಳ ನಂತರ ನಮ್ಗೆ ಗೊತ್ತಿದ್ದಂಗೆ ಫಸ್ಟ್ ಗೇರ್, ಸೆಕೆಂಡ್ ಗೇರ್ ಎಲ್ಲ ನಾವು ಚೇಂಜ್ ಮಾಡ್ತಾ ಇರ್ತೀವಿ. ಈಗ ಶಾರದಾರ್ಥಿ ವಿಷಯದಲ್ಲೂ ಅದೇ ಆಗಿದೆ. ಅವ್ರಿಗೆ ಇಷ್ಟು ದಿವಸ ಏನ್ ಗೊತ್ತಿರಲಿಲ್ವೋ ಅದೆಲ್ಲ ಅವರೇ ಆಟೋಮ್ಯಾಟಿಕ್ ಆಗಿ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಮಸಲ್ ಮೆಮರೀಸ್ ಕಿಕಿಂಗ್ ಇನ್. ಅಂದ್ರೆ ಅವ್ರ ಬ್ರೈನ್ ಅಲ್ಲಿ ತುಂಬಾ ಹೈ ಡೆವಲಪ್ಮೆಂಟ್ಸ್ ಕಾಣ್ತಿದೆ ಅಂತಾನೆ ಅರ್ಥ. ಇಟ್ಸ್ ವೆರಿ ಗುಡ್ ನ್ಯೂಸ್. ಡೆಫಿನೆಟ್ಲಿ ಗುಡ್ ನ್ಯೂಸ್. ಅವ್ರ ಹಳೆ ನೆನಪುಗಳೆಲ್ಲ ವಾಪಸ್ ಬರ್ಲಿ. ಅವ್ರ ಈಗಿನ ಪರಿಸ್ಥಿತಿಗೆ ಯಾರ್ ಕಾರಣ ಅಂತ ಬಾಯ್ ಬಿಟ್ರೆ ಸಾಕು. ನಚ್ಚಿ, ಒಬ್ಬೊಬ್ರನ್ನು ಕಂಬಿ ಹಿಂದೆ ನಿಲ್ಸಿ ಬಾಯ್ ಬಿಡಿಸ್ತೀನಿ. ಸತ್ಯ ಏನು? ಭೂಮಿ, ಇದು ಭೂಮಿ ಕೊಡ್ಬೇಕಾ? ನೋಡ್ದೇನೋ ಅಜಿತಾ, ಇಲ್ಲಿವರೆಗೂ ಶಾರದಾ ನಮ್ಮನ್ ಯಾರನ್ನಾದ್ರೂ ನೋಡಿದ್ರೆ ಮೈಲಿ ದೂರ ಹೋಗ್ತಾ ಇದ್ಲು. ಆದ್ರೆ ಇವತ್ ನೋಡು, ನಮ್ಮಲ್ಲಿ ಅವಳು ಒಬ್ಳು ಅನ್ನೋ ರೀತಿ ಬದುಕ್ತಿದ್ದಾಳೆ. ಇದೆಲ್ಲ ಸಾಧ್ಯ ಆಗಿದ್ ಯಾರಿಂದ ಹೇಳಿ? ನಿನ್ ಹೆಂಡತಿ ಭೂಮಿಯಿಂದ ಕಣೋ. ಅವಳೆಲ್ಲ ಅದೇನ್ ಮ್ಯಾಜಿಕ್ ಇದೆಯೋ ಏನೋ, ಅವಳ ಪ್ರೀತಿಯಿಂದ ಎಲ್ರನ್ನೂ ಬದಲಾಯಿಸ್ಬಿಡ್ತಾಳೆ. ಅಕ್ಕ, ಏನಂಗ ಆಶ್ಚರ್ಯದಿಂದ ನೋಡ್ತಾ ಇದೀಯಾ? ಮರ್ತ್ಬಿಟ್ಟಿಯಾ? ಇವತ್ತು ನಮ್ ಮನೆಯವರೆಲ್ಲ ಬಂದು ಭೇಟಿ ಆಗೋ ದಿನ. ಅದಕ್ಕೆ ನೋಡು, ಅವ್ರವ್ರ ಅಪ್ಪ ಅಮ್ಮ ಎಲ್ಲ ಬಂದು ಮಾತಾಡ್ಸ್ತಿದ್ದಾರೆ. ನಮ್ಮಪ್ಪನೂ ಬಂದೋದ್ರು. ಹೌದಾ? ನಿಮ್ ಮನೇಲಿ ಯಾರು ಬರ್ಲಿಲ್ವಾ ಅಕ್ಕ? ನಮ್ ಮನೆಯವರೆಲ್ಲ ಸ್ವಲ್ಪ ಬ್ಯುಸಿ ಆಗಿದ್ದಾರೆ. ಇನ್ನೊಂದ್ ದಿವಸ ಬರ್ತಾರಂತೆ. ಅಕ್ಕ, ಕೇಳದೆ ಮರ್ತೋದೆ. ಯಾವಾಗ್ಲೂ ತಾಳಿ ತರ ಚೇನ್ ಹಾಕೊಂಡಿರ್ತೀಯ? ಅದು ಫ್ಯಾಷನ್ ಕರೆಕ್ಟ್ ಆಗಿ ಹೇಳಿದ್ರು ನೋಡ. ಸರಿ ಅಕ್ಕ, ಹಾಗಾದ್ರೆ ನಾನ್ ಟ್ರೈನಿಂಗ್ ಅಲ್ಲಿ ಸಿಗ್ತೀನಿ. ನನ್ನ ಅಪ್ಪ ಎತ್ತಿದ್ರೆ ಅವರು ನನ್ ನೋಡೋದಕ್ ಬರ್ತಾ ಇದ್ರು. ಅಷ್ಟೇ ಯಾಕೆ? ಏನೇ ಮಗಳೇ, ಇಷ್ಟೇ ದಿವ್ಸಕ್ ನೀನು ಹೀಗ್ ಸ್ವರ್ಗೋಗಿದ್ಯಾ ಅಂತ ಕೈ ತುತ್ತು ತಿನ್ನಿಸ್ತಾ ಇದ್ರು. ಇದ್ಯಾವ್ದು ನನ್ನ ಹಣೆ ಬರ್ದಲ್ಲಿ ಬರ್ದಿಲ್ಲ ಅಂತ ನನ್ ಜೀವನದಲ್ಲೆಲ್ಲ ಕನ್ಸಾಗೆ ಬಂದ್ ಹೋಗ್ಬಿಡ್ತು. ಇನ್ನೇ ಅನಾಥೆಲ್ಲ ಹೇಗಿದ್ಯಾ ಅಂತ ಕೇಳೋರು ಯಾರಿದ್ದಾರೆ? ಭೂಮಿ, ಭೂಮಿ, ದುಡ್ಡು ಸಾಹೇಬ್ರೆ, ಅತ್ತೆ ಸಾಹೇಬ್ರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅತ್ತೆ? ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಅತ್ತೆ, ನೀವ್ ಹೇಗಿದ್ದೀರಾ? ಭೂಮಿ, ಚೆನ್ನಾಗಿದ್ದೀನಿ ಅಂತ ಸುಳ್ಳು ಹೇಳ್ತಿದ್ಯಾ? ನೋಡಲ್ಲಿ 2 ದಿನಕ್ಕೆ ಸ್ವರ್ಗೋಗಿದ್ಯಾ. ಸರಿಯಾಗಿ ಊಟ ತಿಂಡಿ ಮಾಡ್ತಿದ್ಯೋ ಇಲ್ವೋ? ಹ್ಞೂ ಅತ್ತೆ, ಊಟ ತಿಂಡಿ ಎಲ್ಲ ಕರೆಕ್ಟ್ ಟೈಮ್ಗೆ ತಿಂತಾ ಇದ್ದೀನಿ. ಅದ್ ಸರಿ, ಮನೇಲೆಲ್ಲ ಹೇಗಿದ್ದಾರೆ? ಅಜ್ಜಿ ಹೇಗಿದ್ದಾರೆ? ಶಾರದಮ್ಮ, ಆಮೇಲೆ ನನ್ ಮೈದು ಅಂಜು, ಪಲ್ಲವಿ ಅಕ್ಕ ಹೇಗಿದ್ದಾರೆ? ಅಜ್ಜಿ ಟೈಟ್ ಅಂದ್ರೆ ಹಾ, ಎಲ್ರು ಚೆನ್ನಾಗಿದ್ದಾರೆ. ನಿನ್ನೂ ಎಲ್ರು ಕೇಳಿದ್ವಿ ಅಂತ ಹೇಳು ಅಂದ್ರು. ಸರಿನಾ? ಅದ್ ಸರಿ, ನೀನ್ ಯಾಕೆ ಇಲ್ಲಿ ಒಬ್ಳೆ ಬಂದ್ ಕೂತಿದ್ಯಾ? ಅತ್ತೆ, ಸುಮ್ನೆ ಬಂದ್ ಕೂತಿದ್ದೆ ಅಷ್ಟೇ. ಭೂಮಿ ಅತ್ತೆ,
ಯಾರನ್ನ ಹುಡುಕ್ತಾ ಇದೀಯಾ? ಅಯ್ಯೋ, ನಾನ್ ಯಾರನ್ನ ಹುಡುಕ್ಲಿ? ಯಾರನ್ನ ಹುಡುಕ್ತಿಲ್ಲಪ್ಪ? ಓ, ಅಷ್ಟು ಗೊತ್ತಾಗಲ್ಲ ಅಕ್ಕ. ಇನ್ಯಾರು ಹುಡುಕ್ತಾಳೆ? ಅಜಿತ್ ಹುಡುಕ್ತಾ ಇದ್ದಾಳೆ. ಅಜಿತನ್ ಹುಡುಕ್ತಿದ್ಯಾ? ಅಯ್ಯೋ, ಅವ್ನ್ಗೇನೋ ಒಂದ್ ಇಂಪಾರ್ಟೆಂಟ್ ಕೇಸ್ ಇತ್ತಂತೆ. ನಾನು ಅವನಿಗೆ ಹೇಳ್ದೆ, ನಾವು ಭೂಮಿ ನೋಡಕ್ ಹೋಗ್ತಿದೀವಿ, ನಮ್ ಜೊತೆ ನೀನು ಒಂದ್ ಹೆಜ್ಜೆ ಬಂದ್ ನೋಡ್ಕೊಂಡ್ ಹೋಗೋ ಅಂತ. ಆದ್ರೆ ಯಾಕೋ ಇಂಟ್ರೆಸ್ಟ್ ತೋರಿಸ್ಲಿಲ್ಲಪ್ಪ ನೀನು ನೋಡಕ್ ಅಂದ್ರೆ. ಹೌದಾ? ಓ, ಅಮ್ಮ ಯಾಕೋ ಫೋನ್ ಮಾಡ್ತಿದಾರೆ, ಅದೇನ್ ಕೇಳಪ್ಪ. ಹಾ ಬಿಡಿ, ಒಂದ್ ನಿಮಿಷ ಬಂದೇ ಇರು. ನಿಜಕ್ಕೂ ಸಾಹೇಬ್ರಿಗೇನೋ ಇಂಪಾರ್ಟೆಂಟ್ ಕೆಲಸ ಇರ್ಬೇಕೇನೋ, ಅದಕ್ಕೆ ಪಾಪ ಬರ್ಲಿಲ್ಲ. ಇಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಅವ್ರು ನನ್ನ ನೋಡೋದಕ್ ಬರ್ತಾ ಇದ್ರು. ಸಾಹೇಬ್ರೆ ಹೇಗಿದ್ದೀರಾ? ಚೆನ್ನಾಗಿದೆ. ಸುಳ್ಳು ಹೇಳ್ತಾ ಇದ್ದಾರೆ ಭೂಮಿ. ಚೆನ್ನಾಗಿದ್ದೀನಿ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ನೀನ್ ಟ್ರೈನಿಂಗ್ ಅಂತ ಬಂದಿದ್ದು 3 ಹೊತ್ತು ನಿನ್ ಚಿಂತೆಲೇ ಇರ್ತಾನೆ. ಟೈಮ್ ಕರೆಕ್ಟ್ ಆಗಿ ಊಟ ಮಾಡ್ತಾ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ, ಅದೇನಂತ ವಿಚಾರ. ಈ ವಿಚಾರದಲ್ಲಿ ಮಾವನೇ ಸುಳ್ಳು. ನೀನ್ ಟ್ರೈನಿಂಗ್ ಬಂದಾಗಿಂದ ನಿಂದು ಸೇರಿ ನಾನೇ ತಿಂತಾ ಇದೀನಿ. ನೋಡು ಹೇಗಾಗಿದ್ದೀನಿ ಅಂತ. ಏನಂದಪ್ಪ? ಇವಳು ಸೇರ್ಸಿ ನೀನೇ ತಿಂತ ಇದ್ಯಾ? ಆ ಸುಳ್ಳು. ಈಗಲೇ ಮನೆಯವ್ರಿಗೆ ಫೋನ್ ಮಾಡ್ತೀನಿ, ಸತ್ಯ ಏನು ಅಂತ ಭೂಮಿಗೆ ಗೊತ್ತಾಗ್ಲಿ. ಕೊಡ ಶ್ರವಣ. ಇನ್ನೇನ್ ಮಾತು ಮಾರಿ ಮುತ್ತು ತರ ಆಗಿದ್ಯಾ ನೀನು? ಬರ್ತಾ ಬರ್ತಾ ಲೋಕಲ್ ಡಾನ್ ಆಗೋಗಿದ್ಯಾರೆ. ಸುಮ್ನೆ ಬಿಡಿ, ಇವಾಗ ಹೇಳ್ತಾರೆ. ಸುಮ್ನಿರ್ಬೇಕು. ನೀನ್ ಸುಮ್ನೆ ಇರು. ನೋಡೋ, ನೀನು ಭೂಮಿ ನಿನ್ನನ್ನ ಎಷ್ಟು ಪ್ರೀತಿಸ್ತೀರಾ ಅನ್ನೋದು ನಮಗ್ ಚೆನ್ನಾಗ್ ಗೊತ್ತು, ಸರಿನಾ? ಈಗ್ಲೇ ನೋಡು, ಒಂದು ಸಣ್ಣ ಸುಳ್ಳು ಹೇಳ್ದೆ, ಅಜಿತ ನಿನ್ನ ನೋಡೋದಕ್ ಬಂದಿಲ್ಲ ಅಂತ. ನೀರಿಂದ ಆಚೆ ಬಂದಿರೋ ಮೀನ್ ತರ 1 ಸೆಕೆಂಡ್ ಅಲ್ಲಿ ವಿಲವಿಲ ಅಂತ ಒದ್ದಾಡ್ಬಿಟ್ಲು, ಗೊತ್ತಾ? ಬೇಕಾದ್ರೆ ನೀನೇ ಭೂಮಿ ಕೇಳು. ಅತ್ತೆ, ಸರಿ, ಇವಾಗ ನಾವು ಹೊರಡೋಣ. ಹೊರಡೋಣ. 1 ನಿಮಿಷ ಬಾಸ್ಕೆಟ್ ತರ್ತೀನಿ, ಹೋಗೋಣ. ಅಯ್ಯೋ, ಬೇಗ ತಿಂದು ಭೂಮಿ. ನೋಡ್ದೇನೋ, ನಾನ್ ಹೇಳಿಲ್ವೇನೋ, ಇವಳು 2 ದಿನದಿಂದ ಸರಿಯಾಗಿ ಊಟ ತಿಂಡಿ ಮಾಡಿಲ್ಲ. ಅದಕ್ಕೆ ನೋಡು, ಗಂಟ್ಲೆಲ್ಲ ಸಣ್ಣಗೋಗಿದೆ, ಏನು ತಿಂತಾನೆ ಇಲ್ಲ. ಇದು ಸುಮ್ಮನೆ ಗಂಟೆ ಸಣ್ಣ ಆಗುತ್ತೆ, ನಿಂಗ್ ಗೊತ್ತಾಗಲ್ಲ. ಆಗುತ್ತೆ ಮತ್ತೆ. ಈಗಾಗಲೇ 2 ಪ್ಲೇಟ್ ಮುಗಿಸಿದೀನಿ, ಅಷ್ಟೇ. ಯಾಕೆ ಈ ಬೋಸಿ ತಿನ್ಬಿಟ್ಟಿದೀನಿ ಅಂತೆ. ಇನ್ನು ನನ್ ಕೈಯಿಂದ ತಿನ್ನಕ್ಕಾಗಲ್ಲ ಅತ್ತೆ, ಸುಸ್ತಾಗೋಯ್ತು. ಆಗಿಲ್ಲ ಅಂತಿದ್ಯಲ್ಲ, ಇನ್ನೇನ್ ಮಹಾ ಇದೆ? 1 2 3 4 5 ಪ್ಲೇಟ್ ಇದೆ, ಅಷ್ಟೇ ತಾನೇ. ಮುಗಿಸ್ಬಿಡ. ಅಮ್ಮ, 5 ಪ್ಲೇಟ್ ಎಲ್ಲ ನನ್ ಕೈಗೆ ತಿನ್ನಕ್ಕಾಗ? ಹೇಳು ಶ್ರವಣ ನೀನಾದ್ರೂ. ಸರಿ ಸರಿ, ಆಯ್ತು. ಲಾಸ್ಟ್ ಒಂದೇ ಒಂದು ಅಜಿತನ್ ತುತ್ತು ತಿಂದು ಬಿಡು ಪ್ಲೀಸ್. ಅಜಿತನ್ ತುತ್ತು ತಿಂದ್ಬಿಡು. ಹಾ, ಜಾಣೆ. ಇದನ್ನೆಲ್ಲ ಇನ್ನು 1 ಗಂಟೆ ಆದ್ಮೇಲೆ ತಿನ್ನು, ಸರಿನಾ? 1 ಗಂಟೆ ಬಿಟ್ಕೊಂಡಿದ್ದೀನಿ, ಎಲ್ಲ ತಿನ್ಬೇಕಾ? ಮತ್ತೆ ಆಮೇಲೆ ನೋಡೋಣ. ಏನು ಅಂದೆ? ತಿಂತೀನಿ ಅಂದೆ. ಹೌದಾ, ಜಾಣೆ ನೀನು. ಭೂಮಿ ಇರು, ನಿಂಗೆ ಇನ್ನೊಂದು ಇಷ್ಟ ಆಗಿರೋ ತಂದಿದ್ದೀನಿ, ಕೊಡ್ತೀನಿ ಇರು. ಏನತ್ತೆ ಅದು? ಕಣ್ತೆಗೆ. ನಂಗೋಸ್ಕರ ತಂದ್ರ? ಥ್ಯಾಂಕ್ಸ್ ಅತ್ತೆ. ನಿನಗೋಸ್ಕರ ನಿಮ್ಮ ಕಳ್ಸಿದ್ದು. ನಮ್ಮಮ್ಮನ? ಶಾರದಮ್ಮ. ಅತ್ತೆ, ನಂಗೆ ನಂಬೋದಕ್ಕೆ ಆಗ್ತಿಲ್ಲ. ಶಾರದಮ್ಮ ನನ್ಗೋಸ್ಕರ ಹೂವ ಕಳ್ಸಿದ್ರ? ಹೂವ ಕಳ್ಸಿರೋದು ಅಷ್ಟೇ ಅಲ್ಲ, ಅವರೇ ಮನೆಗೆ ಗಿಡದಿಂದ ಹೂವ ಕಿತ್ತು, ಅವರೇ ಹೂವ ಕಟ್ಟಿ ನನ್ ಕೈಗಿಟ್ಟು ನೀನ್ ಹೆಂಡತಿ ಕೊಟ್ಬಿಡು, ಮುಡ್ಕೊ. ಇರು, ಏನೋ ಸ್ಟೈಲ್ ಆಗಿ ಮುಡ್ಕೊ ಅಂತ ಇದೀಯಾ? ಇವಳೆ ಮುಡ್ಕೊಳ್ಳೋದಕ್ಕ ನಾನು ಅಲ್ಲಿಂದ ಹೂವನ್ನ ಜೋಪಾನ ತಂದಿರೋದು? ಹೋಗಿ ಮುಡ್ಸ್ಬಿಡವ. ಮುಡ್ಸೋ ಮಾರಾಯ. ಮುಡ್ಸು, ಎಲ್ಲದನ್ನು ಹೇಳ್ಕೊಡ್ಬೇಕು ಇವ್ನು. ನನ್ ಸೊಸೆ. ಶ್ರವಣ, ನಾನು ಇಲ್ಲಿ ಫಸ್ಟ್ ಟೈಮ್ ಬಂದಿರೋದಲ್ವಾ, ನೀನ್ ಹೇಳ್ದೆ ಅಕ್ಕ ನಿನ್ಗೆ ಕ್ಯಾಂಪಸ್ ಎಲ್ಲ ರೌಂಡ್ ಓಡಿಸ್ತೀನಿ ಅಂತ. ತೋರ್ಸೋ. ಬರೀ ರೌಂಡ್ ಏನೋ, ನನ್ ಫ್ರೆಂಡ್ಸ್ ಅನ್ನ ಪರಿಚಯ ಮಾಡ್ಕೊಡ್ತೀನಿ ಬಾ. ಹೌದಾ? ಸರಿ ಬಾಬಾ, ನೀವಿಬ್ರು ಮಾತಾಡ್ತಾ ಇರಿ. ಜನ ಹುಷಾರು ಇರ್ಬೇಕೇನು ಈ ಕಡೆ. ನೀನು. ಅಯ್ಯೋ, ಅಯ್ಯೋ,